ಮಂಗಳೂರು ಹೊರವಲಯದ ಮಂಜನಾಡಿ ಮೊಂಟೆಪದವಿನಲ್ಲಿ ಒಂದು ದುರಂತ ನಡೆದು ಹೋಗಿದೆ. ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಗುಡ್ಡ ಕುಸಿದು ಮನೆ ಮೇಲೆ ಬಿದ್ದ ಪರಿಣಾಮ ಮನೆಯಲ್ಲಿದ್ದ 5 ಜನರಲ್ಲಿ 3 ಜನ ಇದೀಗಾಗಲೇ ಮೃತಪಟ್ಟಿದ್ದಾರೆ. ಕಾಂತಪ್ಪ ಪೂಜಾರಿ ಅವರಿಗೆ ಸೇರಿದ ಈ ಮನೆಯು ಇದೀಗ ನೆಲಸಮವಾಗಿದೆ. ಸಾಧಾರಣವಾಗಿ ಹಳ್ಳಿ ಜೀವನದಲ್ಲಿ ಇವರ ಕುಟುಂಬವು ಕೃಷಿಯನ್ನು ಅವಲಂಬಿತವಾಗಿದ್ದು, ಇವರು ಒಬ್ಬ ಸಾಮಾಜಿಕ ಚಿಂತಕ, ಪ್ರಗತಿಪರ ಕೃಷಿಕ, ಎಲ್ಲ ಚಟುವಟಿಕೆಗಳಲ್ಲಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಜೀವನವನ್ನು ಬಹಳ ಸಂತೋಷದಿಂದ ಕುಟುಂಬದವರೊಂದಿಗೆ ಕಳೆಯುತ್ತಿದ್ದರು. ಕಳೆದ 100 ವರ್ಷಗಳ ಹಿಂದಿನಿಂದ ಇವರ ಕುಟುಂಬವು ಇದೇ ಮನೆಯಲ್ಲಿ ವಾಸಿಸುತ್ತಿದ್ದರು. ತೋಟದ ಮಧ್ಯೆ ಇದ್ದಂತಹ ಮನೆ ಹಾಗೂ ಮೇಲಿನ ಗುಡ್ಡವು ಯಾವುದೇ ಕ್ಷಣಕ್ಕೂ ಕುಸಿಯುತ್ತೆ ಅನ್ನುವ ಯಾವುದೇ ಮುನ್ಸೂಚನೆ ಕೂಡ ಇರಲಿಲ್ಲ ಮತ್ತು ಆ ಥರದ ಯೋಚನೆ ಕೂಡ ಬರಲಿಲ್ಲ. ಇದೀಗಾಗಲೇ ಕಾಂತಪ್ಪ ಪೂಜಾರಿಯವರ ತಾಯಿ ಹಾಗೂ ಸೊಸೆಯ 2 ಪುಟ್ಟ ಮಕ್ಕಳು ಮೃತಪಟ್ಟಿದ್ದಾರೆ. ಕಾಂತಪ್ಪ ಪೂಜಾರಿ ಅವರ ಕಾಲಿಗೆ ಗಂಭೀರವಾಗಿ ಪೆಟ್ಟಾಗಿದ್ದರಿಂದ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಇನ್ನು ಸೊಸೆಗೆ ಗಂಭೀರ ಗಾಯವಾಗಿದ್ದರಿಂದ ಪ್ರಥಮ ಚಿಕಿತ್ಸೆಯನ್ನು ಡಾಕ್ಟರ್ ವಿಕ್ರಮ್ ಶೆಟ್ಟಿ ಅವರು ನೀಡಿ ಆಸ್ಪತ್ರೆಗೆ ಸೇರಿಸಲಾಯಿತು. ಘಟನೆ ನಡೆದ ತಕ್ಷಣವೇ ಸ್ಥಳೀಯರು ಯಾವುದೇ ರೀತಿ ಜಾತಿ ಧರ್ಮ ನೋಡದೆ ತಮ್ಮ ಕುಟುಂಬದವರೆಂಬ ನಿಟ್ಟಿನಲ್ಲಿ ಬಹಳಷ್ಟು ಕಾರ್ಯಾಚರಣೆಯಲ್ಲಿ ತೊಡಗಿದ್ದರು. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮಗೇನನ್ನಿಸುತ್ತದೆ ಕಮೆಂಟ್ ಮಾಡಿ.